ನೋಡಿ ಸ್ವಾಮಿ, ಅವನೇ ಮಾಡ್ಕೊಂಡು ಕೊಟ್ಟಿರೋಂಥ ಅಗ್ರಿಮೆಂಟ್ ಇದು. ಯಾರ ಹೆಸ್ರಲ್ಲಿ ಮಾಡಿಕೊಟ್ಟಿದ್ದಾನೆ? ನಿರ್ಮಲಾ ಅನ್ನೋ ಹೆಸ್ರಲ್ಲಿ ಮಾಡಿಕೊಟ್ಟಿದ್ದಾನೆ. ಯಾವಾಗ ಗೊತ್ತಾ ಸ್ವಾಮಿ ಅಗ್ರಿಮೆಂಟ್ ಆಗಿರೋದು? 15 ಜನವರಿ 2021 3:30 ಆಗಿರೋದು ಅಗ್ರಿಮೆಂಟ್ ಇದು. ಈ ಅಗ್ರಿಮೆಂಟ್ನ ಖುದ್ದಾಗಿ ಅವನೇ ಮಾಡ್ಕೊಂಬಂದು ನನಗೆ ಕೊಟ್ಟಿರೋದು. ನಂದು ಮನೆ ಇದು. ನೀನು ಅಗ್ರಿಮೆಂಟ್ ಕೇಳ್ತಾ ಇದೆಯಲ್ಲ, ತಗೋ ಅಂತೇಳಿ ತೊಗೊಂಬಂದು ಕೊಟ್ಟಿರೋವಂಥ ಅಗ್ರಿಮೆಂಟ್ ಇದು. ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡೋಕ್ಕೆ ಹೋದರೆ 2 ದಿವಸ ಆದ್ರೂ ಅವನ ಮೇಲೆ FIR ತೊಗೊಂಡಿಲ್ಲ. ನಾನು ನೈಟು 9:30 10 ಗಂಟೆವರೆಗೂ ಕಾದು ಮಾಡಿಸ್ಕೊಂಬಂದಿರೋಂಥ FIR ಸ್ವಾಮಿ ಇದು ಅವನ ಮೇಲೆ FIR ಮಾಡೋಕ್ಕಿಂತ ಮುಂಚೆ ಅವನ್ನ ಸ್ಟೇಷನ್ಗೆ ಕರೆದು ಅವನ ಇಂಟಿಮೇಷನ್ ಕೊಟ್ಟು ಅವನ್ನ ಅಬ್ಸ್ಕೆಂಡಿಗೆ ಕಳಿಸಿ ಆಮೇಲೆ ಮಾಡಿರೋಂಥ FIR ಇದು. ನಾನೇ ನನ್ನ ಕಣ್ಣಾರೆ ನೋಡಿದೆ. 9:10ಕ್ಕೆ ಅವ್ನು ಸ್ಟೇಷನಲ್ಲಿ ಇದ್ದ. ಅವನ್ನ ಕಳಿಸ್ಬಿಟ್ಟು ಮಾಡಿರೋಂಥ FIR ಇದು. ಮಾಡಿ FIRನ ನನ್ನ ಕೈಗೆ ಟೈಪ್ ಮಾಡಿ ಕೊಟ್ಟು ನನಗೆ ನೋಟಿಸು ಕೊಟ್ಟು ಸ್ಪಾಟ್ ಮಜರ್ ಮಾಡಿದ್ದಾರೆ. ನನ್ನ ಕೈ ಒಡೆದೋಗಿದೆ ಅಂತ ಹೇಳಿ ಎಕ್ಸ್ರೇ ಮಾಡಿಸಿದ್ದೀನಿ. ಎಕ್ಸ್ರೇ ಸುಳ್ಳು ಹೇಳಲ್ಲ. ನನ್ನ ಕೈ ಒಡೆದೋಗಿದೆ ಅಂತೇಳಿ ಎಕ್ಸ್ರೇ ಮಾಡಿಸಿದ್ದೀನಿ. ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗಳು ನಗ್ತಾವ್ರೆ. ಏನು ಇಷ್ಟೊತ್ತು ಚೆನ್ನಾಗಿದ್ದಲ್ಲ, ಇವಾಗ ಹೆಂಗೆ ಕೈ ಒಡೆದೋಯ್ತು ಅಂತ ನಗ್ತಾ ಇದ್ದಾರೆ ಸ್ವಾಮಿ. ಅವನು ಬಂದು ಒಂದು ರೌಡಿ ಶೀಟ್ರು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಅವನ ಮೇಲೆ ಒಂದು FIR ಮಾಡಿದ್ದಾರೆ. ಆಮೇಲೆ ಇಂದಿರಾನಗರ್ ಸ್ಟೇಷನಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಇದೆ. ನಾನೇ ಒಂದು ಖುದ್ದಾಗಿ ಅವನ ಮೇಲೆ FIR ಮಾಡ್ತಾಯಿದ್ದೀನಿ ಸ್ವಾಮಿ. ನಾನೇ ಒಂದು ಖುದ್ದಾಗಿ ಅವನ ಮೇಲೆ FIR ಮಾಡಿದ್ದೀನಿ. ಆಲ್ರೆಡಿ ಅವನ ಮೇಲೆ ಇನ್ನೊಂದು ಮನೆ ಮೇಲೆ ಬಂದು ದೌರ್ಜನ್ಯ ಮಾಡಿದ್ದಾನೆ ಅನ್ನೋ ಕೇಸು ಇದೆ. ಇಷ್ಟೆಲ್ಲ ಇಟ್ಕೊಂಡು ಅವನ್ನ ಪೊಲೀಸವ್ರು ಏನೂ ಮಾಡ್ತಾಯಿಲ್ಲ, ಅವನ ಮೇಲೆ FIR ಮಾಡ್ತಾಯಿಲ್ಲ. ಅದು ಒಂದು ಪರ್ಸ್ನಲ್ ಕೇಸು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. ಇದು ಯಾವ ರೀತಿಯಲ್ಲಿ ನ್ಯಾಯ? ನೀವು ನ್ಯಾಯ ಕೊಡಿಸಿ ಸ್ವಾಮಿ. ನನಗೆ ಪೊಲೀಸವರು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪೊಲೀಸವ್ರು ಎಲ್ಲರೂ ಕೆಟ್ಟವರಲ್ಲ, ಆದರೆ ಕೆಟ್ಟು ಪೊಲೀಸವರು ಇದ್ದಾರೆ, ಒಳ್ಳೆ ಪೊಲೀಸವರು ಇದ್ದಾರೆ. ನಾನು ದಯಮಾಡಿ ಕೇಳ್ಕೊತಾ ಇರೋದು ಒಂದೇ, ನನಗೆ ನ್ಯಾಯ ಬೇಕು. ನಮ್ಮ ಮನೆಯವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಪೂರ್ತಿ ಕಾರಣ ಗೋಬಿ ರವಿ ಅಲಿಯಾಸ್ ಗೋಬಿ ರವಿ, ಅವನ ಸಹಚರಿಗಳು. ಅವನು ಇಷ್ಟೆಲ್ಲ ಗಲಾಟೆಗಳಾದ್ಮೇಲೆ ರೌಡಿಗಳ ಕಡೆಯಿಂದ ಫೋನ್ ಮಾಡಿಸ್ತಾನೆ, ಜೀವ ಬೆದರಿಕೆ ಎಕ್ಸ್ತಾನೆ. ಅನ್ನೋನ್ ನಂಬರ್ಸಿಂದೆಲ್ಲ ಕಾಲ್ಗಳು ಬರ್ತವೆ, ವಾಟ್ಸಪ್ ಕಾಲ್ಗಳು ಬರ್ತವೆ. ನಾವು ರಿಟರ್ನ್ ಮಾಡೋಕ್ಕಾಗಲ್ಲ, ನೆಟ್ವರ್ಕ್ ಇರೋಲ್ಲ. ಲೊಕೇಶನ್ ಎಲ್ಲೆಲ್ಲಿಂದನೂ ತೋರಿಸುತ್ತೆ, ಎಲ್ಲೆಲ್ಲಿಂದನೋ ಕಾಲ್ಗಳು ಮಾಡಿಸ್ತಾನೆ, ಜೀವ ಬೆದರಿಕೆ ಎಕ್ಸ್ತಾನೆ ಸ್ವಾಮಿ ಅವನ ಮೇಲೆ. ಆಲ್ರೆಡಿ ನನ್ನ ಜೀವ ಬೆದರಿಕೆ ಇದೆ ಅಂತೇಳಿ ಜಾಲಹಳ್ಳಿ ಸ್ಟೇಷನಲ್ಲಿ ಅವನ ಮೇಲೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದಕ್ಕೆ ಅವರು ಹಿಂಬಾರನೂ ಕೊಟ್ಟಿದ್ದರು. ಅದಾದಮೇಲಿಂದನೂ ಇವನು ಯಾರು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಸರ್ಕಾರ ಅಂತ ಓಡಾಡ್ತಾವನೆ ಸ್ವಾಮಿ. ದೊಡ್ಡ ವ್ಯಕ್ತಿಗಳೆಲ್ಲ ಇವನು ಸಪೋರ್ಟ್ ಮಾಡ್ತಾರೆ ಫ್ರಾಡ್ ಮಾಡೋಕ್ಕೆ. ಸ್ವಲ್ಪ ದಯಮಾಡಿ ನನ್ನ ಕಾಪಾಡಿ, ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಅವನ ಮೇಲೆ ತಗೊಳ್ಳಿ. ಅವ್ನು ಯಾವ ಸ್ಟೇಷನಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಇದೆಯೋ ಕಂಪ್ಲೇಂಟ್ ಕಾಪಿ ಸಮೇತ ನಾನು ಕೊಟ್ಟಿದ್ದೀನಿ. 24ನೇ ತಾರೀಕು ಅವನ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಆ ಕೇಸ್ಗೂ ಅವ್ನು ಕೋರ್ಟ್ಗೆ ಹೋಗ್ತಾ ಇದ್ದಾನೆ. ಅವನು ಎಷ್ಟು ಫ್ರಾಡ್ ಮಾಡಿದ್ದಾನೆ, ಎಷ್ಟು ಜನಕ್ಕೆ ಫ್ರಾಡ್ ಮಾಡಿದ್ದಾನೆ ಅಂತ ನನಗೆ ಗೊತ್ತು. ಆದರೆ ಅವ್ರು ಯಾರೂ ಮುಂದಕ್ಕೆ ಬರ್ತಾಯಿಲ್ಲ. ಬರದೇ ಇರೋದಕ್ಕೆ ಕಾರಣ ಏನು ಅಂದರೆ, ಅವನು ಏನೋ ದಾಖಲೆಗಳು ತೊಗೊಳಲ್ಲ, ಬರೀ ಕ್ಯಾಶ್ ಇಸ್ಕೊತಾನೆ, ಅಕೌಂಟಿಗೂ ತೊಗೊಳೋದಿಲ್ಲ. ಕ್ಯಾಶ್ಗಳು ಇಸ್ಕೊಂಡು ಕ್ಯಾಶ್ ವ್ಯವಹಾರ ಮಾಡ್ತಾನೆ. ಮಾಡಿ ಎಲ್ಲ ಅವನು ಸೇವ್ ಮಾಡ್ಕೊತಾ ಇದ್ದಾನೆ. ತುಂಬ ಜನಗಳು, ಎಷ್ಟೋ ಜನಗಳು ಇವನಿಂದ ಸತ್ತೋಗಿದ್ದಾರೆ ಸ್ವಾಮಿ. ಇವನ್ನ ಸಪೋರ್ಟ್ ಮಾಡ್ಕೊಂಡು ಬರೋವಂಥ ಯಾರೇ ಪೊಲೀಸವರಾಗಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾರೇ ಏನೇ ತೊಂದರೆ ಕೊಟ್ಟರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ವಾಮಿ. ನನಗೆ ನ್ಯಾಯ ಕೊಡಿಸಿ.